ನಮ್ಮ ಜರ್ನಿ ಯಾವ ಕಡೆ ಹೋಗ್ತೈತೆ ಅಂತೇಳಿ ಶೇರ್ ಮಾಡ್ತೇವೆ. ನಮ್ಮ ಕೀರ್ತಿ ಅಲ್ಲಿ ನಾಷ್ಟ ಮಾಡ್ಕೊಂಡು ಬಂದ ಹೊರಗೆ ನಿಂತೀವಿ. ಎತ್ತೀನಿ ಭಾಳ ಚಂದ ಕನ್ಸಾಕತ್ತೈತಿ. ಎಡಗಲ್ಲ ಇಡೋದ ಅನ್ಲಿಕ್ಕಂದ್ರೆ ಕರ್ಕೊಂಡು ಹೌದಾ? ಹಂಗಿಲ್ಲ, ನೈಸ್ ಮಾಡಬೇಕಾಗೈತಿ. ಹೌದಾ ಕೀರ್ತಿ? ನೈಸ್ ಮಾಡಿದೆ, ಕರೆನೇ ಹೇಳಿದೀವ. ಕರೆನು ಆಕೆ ಎಷ್ಟು ಚಂದ ಕನ್ಸಾಕತ್ತವಳು ನಮ್ಮ ಕೀರ್ತಿ. ಆಕೆ ಸ್ಮೈಲ್ ಭಾಳ ಚಂದ ಐತಿ. ಸ್ಮೈಲ್ ಸಿಕ್ಕಾಪಟ್ಟೆ ಚಂದ ಐತಿ ಆಕೆ ಸ್ಮೈಲ್. ಆಕೆ ಅಂದ ಚಂದ ಹೆಚ್ಚಿಗೆ ಮಾಡ್ತೈತಿ. ವ್ಲಾಗ ಹೆಂಗೆ ಅನಿಸ್ತಂತ ಹೇಳ್ರಿ. ನಾವು ಈ ವ್ಲಾಗ ಇಲ್ಲಿಗೆ ಮುಗಿಸ್ತೇವೆ. ನಾವು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಎಲ್ಲಿ ಹೋಗ್ತೇವಿ ಎಲ್ಲ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಖಂಡಿತ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಬಟ್ ನಮಗಂತೂ ಖುಷಿ ಆತ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದ ಬೇರೆ ಕಡೆ, ಬಂದಿರೋದು ಮತ್ತೊಂದು ಕಡೆ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಗೆ ಇಲ್ಲಿ ಬಂದಿದ್ದಕ್ಕೆ, ದೇವ್ರ ದರ್ಶನನೂ ಆಗಿದ್ದಕ್ಕೆ. ಇನ್ನು ಕರಿನ್ ಬಂದು ಹೊಟ್ಯಾಗ ಇಡ್ಲಿ ಒಂದು ಹೋಗ್ಯಾವ. 2 ಇಡ್ಲಿ ಗಡಗುಡು ಮಾಡಕ್ಕೆ ಶುರು ಆಕ್ಕಾವ ಅಂತ ಅನಿಸ್ತೈತಿ. ಬಿಲ್ ಎಷ್ಟಾತಲ್ಲೇ? ರೊಕ್ಕ ನೀ ಕೊಟ್ಟು ಯಾರು ಕೊಟ್ರ? 240. ನಾನು ಬುಕ್ ಪೆನ್ನ ಮರೆತು ಬಂದೆ. ನಾನು ಏನು ಮಾಡ್ತೇನೆ ಅಂತಂದ್ರೆ, ಹಿಂಗೆ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಬುಕ್ ಒಂದು ಪೆನ್ನ ಕ್ಯಾರಿ ಮಾಡ್ಬೇಕು. ₹1 ನಾವು ಎದ್ಕೋ ಕೊಟ್ರು ಅದನ್ನ ಲೆಕ್ಕ ಅಂದ್ರೆ ಬರ್ದು ಇಟ್ಕೋಬೇಕು. ಬಜೆಟ್ ಫ್ರೆಂಡ್ಲಿ ಇಲ್ಲ. ನಾವು ಎಲ್ಲ ಹೋಗೋದು ತಿರುಗಾಡೋದು ಕಾರಿಂದ ಒಂದು ಬಿಟ್ರೆ, ಬಸ್ಸಿಗೆ ಹೋಗಲಿ ಎಲ್ಲ ಹೋಗಲಿ ಯಾರೋ ಹೋಗಲಿ ಬುಕ್ ಕ್ಯಾರಿ ಮಾಡ್ರಿ. ಬುಕ್ ಮತ್ತು ಒಂದು ಪೆನ್ನ. ಮತ್ತು ಹಿಂಗೇನಾದರೂ ಯಾವ ಪ್ಲೇಸಲ್ಲಿ ಏನು ನೋಡಿದ್ವಿ ಏನಿಲ್ಲ ಅದನ್ನ ಬರ್ದಿಟ್ಕೊಂಡ್ರೆ ಅದೊಂದು ಮೆಮೊರಿ ಇರ್ತೈತಿ. ನಾವು ಬರ್ದಿಟ್ಕೊಳ್ಳೋಕ್ಕಿಂತ ಹಿಂಗೆ ನಾ ಅವ್ರಿಗೆ ಬೈದೆ, ಬರ್ಬೇಕಾದ್ರೆ ಎಲ್ಲ ಹೋಗ್ಬೇಕಾದ್ರೆ ಒಂದು ಬುಕ್ ಒಂದು ಪೆನ್ನು ಕ್ಯಾರಿ ಮಾಡ್ಬೇಕು. ನಂದೇನು ಹೋಗೈತೆ ಮುಗ್ದೈತೆ. ಯಾಕಂದ್ರೆ ಮುಂದೆ ನಿಮ್ಮ ಮಕ್ಕಳಿಗೆ ತೋರ್ಸಕ್ ಬರ್ತೈತಿ. ಅದೊಂದು ಮೆಮೊರಿ ಇರ್ತೈತಿ. ಈ ಪ್ಲೇಸಿಗೆ ಹೋಗಿದ್ವಿ, ಈ ಪ್ಲೇಸಲ್ಲಿ ನೋಡಿದ್ವಿ, ಇಷ್ಟ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ಹೌದಾ? ಅವ್ರ ಗಂಡುಗಳು ಕೂಡ ಹೋದಾಗ ಅವ್ರು ಬರ್ದಿಟ್ಕೋತಾರೆ ಅಂತ. ಹೆಂಗೆ ಅನಿಸ್ತವ ದೇವ್ರ ದರ್ಶನ? ಚಲೋ ಅನ್ನಿಸ್ತು. ಮಸ್ತ್ ಆತಿಲ್ಲ? ಸಂಜೆನಾಗ ಅಲ್ಲಿಯಾದ ಹೋಗೋದು ದರ್ಶನ ಆತು, ಊಟ ಆತು, ಎಷ್ಟು ಚಂದ ತೊಂಡಿ. ನಾವು ಬಂದು ಬರ್ಬೇಕಾದ್ರೆ ಖರೇನ ಎಷ್ಟು ನನಗೆ ಹೆಂಗೆ ಅನಿಸ್ತ ಅಂತಂದ್ರೆ, ನಾನು ಭಾಳ ಹಾರರ್ ಮೂವಿ ನೋಡ್ತೇನಲ್ಲ, ಅವಾಗ ಇಲ್ಲೆಲ್ಲ ಹಿಂಗೆ ರೂಢ ತಪ್ಪಿ ಹೋಗೋದು, ಹಂಗೆ ಹೋಗೋದು, ಇವೆಲ್ಲ ಫುಲ್ ಜಂಗಲ್ ಅಲ್ಲ. ನನಗೆ ಹಂಗೆ ಅನ್ಸಾಕತ್ತೆ. ಆದ್ರೆ ನನಗೆ ಹೆದರಿಕೆ ಅಂತೇನಿಲ್ಲ. ನಮ್ಮ ಕೀರ್ತಿಗೆ ಭಾಳ ಹೆದರ್ತಾನೆ. ಎತ್ತಿ ನನಗೆ ಹೆದರಿಕೆ ಬರಾಕತ್ತೈತಿ ಅಂತೇಳಿ ಹಿಂದೆ ಕುಂತಾರ. ಕಣ್ಣು ಮುಚ್ಕೊಂಡು ಮಲ್ಕೋರಿ ಅಂತೇಳಿ ಅಂತಂದೆ. ಕಣ್ಣು ಮುಚ್ಕೊಂಡ ಮಲ್ಕೊಂಡ್ರವ್ರ. ಯಾಕಾದ್ರೂ ಬಂದಿವಪ್ಪ ಇಲ್ಲೇ ಸುಮ್ಮನೆ ನಾವು ಹೋಗ್ಬೇಕು ಅನ್ಕೊಂಡಿರೋ ಪ್ಲೇಸಿಗೆ ಹೋಗ್ಲಿಲ್ಲಲ್ಲ ಅಂತ ಅನ್ಸಾಕತ್ಬಿಡ್ತು ನನಗೆ. ಏನು ಮಾಡಿದ್ರು ಹಾದಿನ ಬರಲ್ರಿ. ಹಂಗ ಬಂದ ಬರಾಕತ್ತೇವಿ. ಮತ್ತು ರಾತ್ರಿ ಟೈಮ್ ಅಲ್ಲ, ಎಲ್ಲಾರು ಯಾರನ್ನಾರು ಏನಾರು ಕೇಳ್ಬೇಕಂದ್ರೆ ಕೇಳೋಕ್ಕೂ ಆಪ್ಷನ್ ಇರಂಗಿಲ್ಲ. ರಾತ್ರಿ ಟೈಮ್ ಫುಲ್ ಜಂಗಲ್. ಅಕಸ್ಮಾತ್ 10-20-30 ಕಿಲೋಮೀಟರ್ ನಾವು ಹಾದಿ ತಪ್ಪಿ ಹೋದಿವಿ ಅಂದ್ರೆ ಏನು ಮಾಡೋದು ಅಂತ ಅದೊಂದು ಹೆದರಿಕೆ. ಒಟ್ಟಿನಲ್ಲಿ ಹೊಂಟ ಹಾದಿನ ಸಾಗಲ್ತ. ಇಲ್ಲಿ ಇವ್ರು ಏನಂತಂದ್ರೆ 1 ಕಿಲೋಮೀಟರ್ ಐತಂತೇಳಿ. In 500 meters, turn right to stay on Ulavi Road. ಅದು 11 ಕಿಲೋಮೀಟರ್ ಐತಂತ. ಫುಲ್ ಕನ್ಫ್ಯೂಷನ್ ಆಗತ್ಬಿಟ್ಟೈತಿ. ಅಯ್ಯೋ ಯಾಕಾದ್ರೂ ಬಂದೀವಪ್ಪ, ಸುಮ್ಮನೆ ಬಂದಿ ನೋಡಂತ ಅನ್ಸಾಗತ್ತ. ಮತ್ತೆ ಕಡೆ ದೇವ್ರಿಗೆ ಇಲ್ಲಪ್ಪ ಯಾಕಾದ್ರೂ ಬಂದೀವಿ ಅಂತ ಅನ್ಕೊಂಡನ. ತಪ್ಪಾಯ್ತು ಅಂತ ಹೇಳಿ. ಯಾಕಂದ್ರ ಬರ್ಲಿಲ್ಲ ಅಂದ್ರ ಏನೋ ಒಂದು ಸ್ಪೆಷಲ್ ಇದನ್ನ ಮಿಸ್. Take the next right to stay. ಇದನ್ನು ಬಂದೈತನ ಇಲ್ಲಿ ದಾಂಡೇಲಿಯಿಂದ ಹಿಂಗೆ Continue on Ulavi Road for 9 kilometers. ಒಂದು 15 ಕಿಲೋಮೀಟರ್ ಏನೋ ಕಡಿಮೆ ಆಕೈತಿ. ಬಟ್ ಇದು 6 ಗಂಟೆ ನಂತರ ಇದು ಕ್ಲೋಸ್ ಆಗಿರ್ತೈತಿ. ಈ ರೋಡಿಲೇ ಬರ್ಬೇಕು. ಈ ರೋಡ್ ಏನಾಗಿತ್ತು ಅಂತಂದ್ರೆ ನಮ್ಗೆ ಸಿಕ್ಕಾಪಟ್ಟಿ ದೂರ ಅಂತ ಅನ್ಸಾಗದ್ ಬಿಟ್ಟಿತ್ತಪ್ಪ. ನೀರಲ್ಲಿ ಅದಾವಲ್ಲ ಅಂತಿ ಬೆಳಗಿತ್ತು ಒಳಗತ್ತ ನಮ್ದು.
ದಾಂಡೇಲಿಯಿಂದ ಹಿಂಗೆ ಉಳಿವಿ ಬರ್ಬೇಕಾದ್ರೆ 6 ಗಂಟೆ ಕರೆಕ್ಟ್ 6 ಗಂಟೆ ಅಂದ್ರೆ ಇದನ್ನ ಪಾಸ್ ಆಗ್ಬೇಕು ನೋಡ್ರಿ, ಇಲ್ಲ ಅಂದ್ರೆ ಕ್ಲೋಸ್ ಆಗ್ಬಿಡ್ತಿತ್ತು. ಸುತ್ತಕೈತಿ ಒಂದು 15 ಕಿಲೋಮೀಟರ್ ಇನ್ನೂ ಸುತ್ತಕೈತಿ ಇದು ರಾಮದುರ್ಗ್ರಿ. ದಾಂಡೇಲಿ ಹೋಗತ್ತಿಲ್ರಿ ಹಿಂಗ ಇಲ್ಲಿ ಹೋಗಾಕ ರೊಕ್ಕ ಎಷ್ಟು ಮೊದಲು ನಿಲ್ಲಕ್ ಹೋಗ್ಬಿಟ್ರಿ, ಟೈಮಿಂಗ್ ಇದೆ ಇಲ್ಲಿಂದ ಚೆಕ್ ಪೋಸ್ಟ್. ಹಾಂ ರೀ. ಹೆಚ್ಚು ಕಡಿಮೆ ನಡೀತೈತ್ರಿ 15 ನಿಮಿಷ, ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡ್ಬೇಕ್ರಿ. ಟೈಮಿಂಗ್ ಆಯ್ತು. ಹಾಂ ಥ್ಯಾಂಕ್ ಯು. ಸಿಂತೇರಿ ಹೋಗೋದಾದ್ರೆ ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ಎಲ್ಲಿ ಸಿಂತೇರಿ ರಾಕ್ ಇಲ್ಲಿ ನೋಡ್ರಿ. ಏನಾದರೂ ಲೇಟ್ ಆದ್ರೆ 1,000 ರೂಪಾಯಿ ದಂಡ ನೋಡ್ರಿ ಇದು. ನಿನ್ನೆ ಅದಿಲ್ಲೇ ಬಿಟ್ಟಿದ್ರ ನಾವು ಜಲ್ದಿನ ಬರ್ತಿದೀವಪ್ಪ, ಬಟ್ ಕ್ಲೋಸ್ ಆಗಿಬಿಟ್ಟಿರ್ತೈತಿ ಏನದ ಸಿಂತೇರಿ. ಇದು ಕಟ್ ಹಾಕಿ ಗಿಟ ಅದು ಕಟ್ ಹಾಕ ಅವು ಕಟ್ ಅವು ಬಂದು ದಾಲಿ ನೋಡು ಹಾಕ ಅದು ಕಟ್ ಹಾಕ. ಹಾಂ ಸರಿ ಸರಿ. ಇದೇನಾ ಹಾಗೆ ಮೊಸರು ಕಲ್ಸಿದ್ದು ತಿನ್ನಂಗಿಲ್ಲ ನೀವು, ಅದಕ್ಕೇನು ಅನ್ನ ಚಲೋ ಇರ್ತದ. ಪ್ಲಾಸ್ಟಿಕ್ ಹೋಗಿಬಾರ್ದು. ಇಲ್ಲ ನೀವು ಮಾಡೋದು ಹಂಗೈತ, ಮತ್ತೆ ಸೂರ್ಯ ಅರಿಗೂ ಅಂತ ಹಾಕೊಂಡಿ ಒಂದು ಮಾಡೋದು ಹಂಗೈತು. ನಾನು ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡ ಹೋಗೇನಿ ಅಂತ ಹೇಳಿದ್ನಲ್ಲ, ಮತ್ತು ರಾತ್ರಿ ಅಲ್ಲೇ ದೇವಸ್ಥಾನದಾಗ ಪ್ರಸಾದ ಆತ, ಹಂಗೆ ಮುಂಜಾನೆ ಎದ್ದು ಬಂದೀವಿ. ಮೊಸರನ್ನು ದನಗಳು ತಿನ್ನಂಗಿಲ್ಲ ನೋಡ್ರಿ, ಅವು ತಿನ್ನಲಿಲ್ಲ. ಮೊಸರು ಕಲಸಿದನ್ನ ಅದು ಹಳಸಿರಂಗಿಲ್ಲ, ಮೊಸರು ಕಲಸಿರ್ತೀವಲ್ಲ, ಹಾಗಾಗಿ ಫುಲ್ ಕೋಲ್ಡ್ ವಾತಾವರಣ ಅಲ್ಲ, ಏನೂ ಆಗಂಗಿಲ್ಲ. ನಾವು 2-3 ದಿನ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಬಂದಿದ್ದೆ, ಸಿಕ್ಕಾಪಟ್ಟಿ ಮಸ್ತ್ ಇತ್ತು. ನನಗೆ ಹಾಕದಿಂದ ಬೇಜಾರಾತ, ಅಯ್ಯೋ ತಿನ್ನಲಿಲ್ಲಲ್ಲ ಅಂಥೇಳಿ. ಪಲ್ಯ ಐತಿ ಎಲ್ಲ ಹಾಕಿದ್ವಿ. ಹಾಕಿ ಇಲ್ಲಿ ನೆಕ್ಸ್ಟ್ ಸಿಂತೇರಿ ಇದು ಬರ್ತೈತಿ, ರಾಕಿನ ಬರ್ತೈತಿ. ಅಲ್ಲಿ ಅದಿನ್ನೂ ಓಪನ್ ಆಗಿರ್ಕಿಲ್ಲ. ನಾವು ಮುಂದೆ ಹೋಗಬೇಕಾಗಿರೋ ಪ್ಲೇಸಿಗೆ ತಲುಪಕ್ಕಾಗಂಗಿಲ್ಲ, ಬೇಡ ಅಂಥೇಳಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡ್ಕೊಂಡ್ವಿ. ಯಾರಾದರೂ ಈ ಕಡೆ ದಾಂಡೇಲಿ ಕಡೆ ಬರೋರಿದ್ರೆ ನೋಡೋರಿದ್ರೆ ನೋಡ್ಬೋದು. 9:00 ಏನೋ ಶುರು ಆಕೈತೆ, 9:00 ಅಥವಾ 10:00 ಏನೋ ಶುರು ಆಕೈತೆ ಅಂತಂದ್ರೆ ನಾವು ಇಲ್ಲಿ ನಮ್ಗೆ ಸ್ವಲ್ಪ ನೀರು ಬೇಕಾಗಿದ್ದು, ಯಾಕಂದ್ರೆ ಹುಡುಗರು ತಿದ್ವಲ್ಲ, ನಾವು ಹಿಂಗೆಲ್ಲಾದರೂ ಆಶ್ರಮತಿ ಹೋದ್ರೆ ನೀರು ಬೇಕಂತೇಳಿ ಇಲ್ಲೇ ಒಂದು ಸಣ್ಣದ ನದಿ ಇತ್ತು, ಆ ನದಿಯಲ್ಲಿ ನೀರು ತುಂಬ್ಕೊಳಕ್ಕಂತೇಳಿ ಬಂದೆ ನಾನು. ಇಲ್ಲಿ ಒಂದಿಷ್ಟು ಫೋಟೋನ ತಗೊಂಡೆ, ನಾನು ಲಾಸ್ಟಿಗೆ ಫೋಟೋ ಹಾಕ್ತೇನೆ. ನನಗೆ ಈ ಡ್ರೆಸ್ ಕೇಳಿದ್ರೆ ನಿನ್ನೆ ಹೇಳಿದಿರಲ್ಲ ನೀವೆಲ್ಲರೂ 3 ಜನ ಚಂದ ಕಾಣ್ಸಾಕತ್ತೀರಿ ಅಂತ ಹೇಳಿದ್ರಿ. ಆದರೂ ಒಂದು ಚೂರಾದ್ರೂ ಯಾರಾದರೂ ಒಬ್ಬರಾದ್ರೂ ಹೇಳ್ಬೋದಿತ್ತಲ್ಲ, ನನ್ನ ಗಂಡನೂ ಚಂದ ಕಾಣಿಸಾಕತ್ತಾನಂತೇಳೆ. ಬಟ್ ಬೇಜಾರಾಯ್ತಪ್ಪ ನನಗಿಂತ ಜಾಸ್ತಿ ಅವರನ್ನು ಇಷ್ಟಪಡೋರು ನೀವು. ಬಟ್ ಇರೋ ವಿಷಯನ ನೀವು ಹೇಳಿ ಅನ್ಕೋಬೇಕೋ ಅಥವಾ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೆಂಗಂತಂದ್ರೆ ಅವರು ಶರ್ಟ್ ಓಕೆ, ಬಟ್ ಅವ್ರು ಹೊಲಿಸೋ ಪ್ಯಾಂಟ್ ಐತಲ್ಲ, ನನಗೆ ಸಿಕ್ಕಾಪಟ್ಟಿ ಸಿಟ್ಟು ಬರ್ತೈತೆ ಅವ್ರು ಹೊಲಿಸೋ ಪ್ಯಾಂಟಿನ ಮ್ಯಾಗ. ಬಟ್ ಏನು ಮಾಡೋಕ್ಕಾಗಿಲ್ಲ, ಅವ್ರಿಗೆ ಅದ ಕಂಫರ್ಟಬಲ್ ಅಂತ ಅಂತಾರೆ, ಹಂಗಾಗಿ ಸುಮ್ಮನೆ ಆಗಿಬಿಡ್ತೇನೆ ನಾನು. ಈಗ ಇಲ್ಲೇ ನಾವು ನೀರು ತುಂಬ್ಕೊಂಡು ನೆಕ್ಸ್ಟ್ ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಈ ಕಡೆ ಏನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಏನು ನಾವು ಜರ್ನಿ ಮಾಡ್ತೀವಲ್ಲ, ಎಷ್ಟು ನೇಚರಪ್ಪ, ಎಷ್ಟು ಫೋಟೋ ತಗೊಂಡ್ರೂ ಸಾಕಾಗಂಗಿಲ್ಲ, ಏನೂ ಇಲ್ಲ. ನಾವು ಇಲ್ಲೇ ಒಂದು ರೀಲ್ಸ್ ಮಾಡೋಣ ಅಂತ ನನ್ನ ಗಂಡಗೆ ಹೇಳಾಕತ್ತೇನಿ. ಅವ್ರು ತಲೆ ಕೆಟ್ಟು ಇಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ಕೆಲವೊಂದಿಷ್ಟು ಹೇಳ್ಕೊಡಾಕತ್ತೇನಿ. ಸಾರಿ, ನೀವು ನೋಡಿ, ಸಾರಿ, ನೀ ಡ್ಯಾನ್ಸ್ ಮಾಡಂದ್ರೆ ನಾನು ಹೆಂಗೆ ಮಾಡಬೇಕು, ನಾನು ಹಿಂಗೆ ಮಾಡ್ತೀನಿ ನೋಡಂತ ಅವರು. ನನಗೆ ಸಿಟ್ಟು ಬರಾಕತ್ತೈತಿ, ಸಿಟ್ಟು ಕಂಟ್ರೋಲ್ ಮಾಡ್ಕೊಳಕತ್ತೈತಿ. ನಾನು ಹೇಳಿಕೊಟ್ಟಂಗೆ ನಾನು ಮಾಡಲಾ ಅಂತೇಳಿ. ಯಾಕಂದ್ರೆ ರೀಲ್ಸ್ ಹಾಕಬೇಕು, ಶಾರ್ಟ್ಸ್ ಹಾಕಬೇಕು ಅಂತ. ಯಾಕಂದ್ರೆ ಇಲ್ಲಿ ಇಷ್ಟು ಮಸ್ತ್ ನೇಚರ್ ಐತಿ, ಮತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ಸಿಗೆ ನೇಚರ್ಗೆ ಸಿಕ್ಕಾಪಟ್ಟಿ ಇದಾಗತ್ತಿತ್ತು. ಬೇಡ ಬಿಡು, ಜಸ್ಟ್ ವಾಕ್ ಮಾಡಿದ್ರೆ ಆಯಿತು, ಅದಕ್ಕೆ ಯಾವುದಾದ್ರೂ ಒಂದು ಸಾಂಗ್ ಇದನ್ನು ಮಾಡ್ತೇನೆ ಅಂಥೇಳಿ ನಾನು
ಸುಮ್ಮ ಅಷ್ಟೇ ಇದನ್ನು ಮಾಡಿದೆ. ಅವ್ರಿಗೆ ಹೇಳ್ಕೊಟ್ರು, ಏನು ಮಾಡೋಕೆ ರೆಡಿ ಇಲ್ಲಪ್ಪ, ಏನು ಮಾಡ್ಬೇಕು ಹೇಳ್ರಿ ನಾನು. ಇಷ್ಟು ಒಳ್ಳೆಯ ಪ್ಲೇಸಲ್ಲಿ ಒಂದು ಕಮ್ಗೆ ರೀಲ್ಸ್ ಮಾಡಲಿಲ್ಲ ಅಂದ್ರೆ, ಅದು ರೀಲ್ಸ್ ಆಗಲಿ ಮತ್ತು ಫೋಟೋ ಆಗಲಿ ತಕ್ಕೊಲಿಲ್ಲ ಅಂದ್ರೆ ಅದೇನು ವ್ಯರ್ಥ ಅಂತ ಅನಿಸ್ತತಿ. ನಾವು ಟ್ರಿಪ್ ಹೋಗಿದ್ದಕ್ಕೂ ಬಟ್ ಖುಷಿ ಆಯ್ತು. ನಾನು ಹೆಂಗಂದ್ರೆ ಮೊದಲು ಸ್ವಲ್ಪ ಮುಜುಗರ ಪಟ್ಕೋತಿದ್ನಿ. ಬಟ್ ಇವಾಗೇನಿಲ್ಲ, ಯಾಕಂದ್ರೆ ಲೈಫನ್ನು ಎಂಜಾಯ್ ಮಾಡ್ಬೇಕು, ಖುಷಿಯಾಗಿರ್ಬೇಕು, ನಮಗೋಸ್ಕರ ನಾವು ಬದುಕಬೇಕು ಅಂಥೇಳಿ ಅನಿಸ್ತೈತಿ ನನಗೆ. ಕಾಳಿ ನದಿ ನಾವೀಗ ಬಂದು ದಾಂಡೇಲಿ ತಲುಪಿದ್ವಿ. ಇದು ಕಾಳಿ ನದಿ ನೋಡಿ. ಕರೆಕ್ಟ್ ಟೈಮಿಗೆ ನನ್ನ ಫೋನ್ ಒಂದು ಕೈ ಕೊಡಾಕತೈತಿ. ಎಷ್ಟು ರಭಸವಾಗಿ ಹರಿಯಾಗತೈತಿ ನೋಡಿ. ಹೇಳ್ದಾರ ಮಾಡಿ ಕಡಿಕೆ ಒಂದು ಸೆಕೆಂಡಾಗ ಹೆಂಗೆ ನಾವು ಹೋಗ್ಬೇಕಾದ್ರೆ ಕಾಳಿ ನದಿ ಬಂತ. ಕಾಳಿ ನದಿನ ನೋಡ್ಕೊಂಡ ಹೋದ್ವಿ. ನಮ್ಮ ಮನೆಯವ್ರಿಗೆ ಇಲ್ಲ ಕೆಳಗಡೆ ಇಳಿಯೋದು ವಿಡಿಯೋ ಮಾಡಂತೇಳಿ ಅಂತಂದ್ರೆ ಕರೆಕ್ಟ್ ಟೈಮಿಗೆ ನನ್ನ ಫೋನ್ ಕೈ ಕೊಡಾಕತ್ತ. ಮೊದಲು ನಾನು ಫೋನ್ ಎಕ್ಸ್ಚೇಂಜ್ ಮಾಡ್ಬೇಕು, ಯಾವಾಗಕ್ಕೈತೆ ಗೊತ್ತಿಲ್ಲ, ಫಿನಾನ್ಷಿಯಲ್ ಪ್ರಾಬ್ಲಮ್. ಹಾಗಾಗಿ ಅಂದ್ರೆ ಫೋನ್ ತೊಗೊಂಡ್ರೆ ನಾನು ಮೊದಲೆಲ್ಲ ಸ್ವಲ್ಪ ಕಡಿಮೆ, ಈಗೆಲ್ಲ ಕಡಿಮೆ 15,000 ರೂಪಾಯಿ ಐತೆ ನನ್ನ ಹತ್ರ ಫೋನ್. ಕೆಲವ್ರು ಕೇಳ್ತಿರ್ತೀರಿ ನೀವು ಫೋನ್ ಯಾವುದೋ ಯೂಸ್ ಮಾಡ್ತೀರಿ ಅಂಥೇಳಿ. ಇದು ವಿವೋ ಐತೆ. ನಾನು 3 ಫೋನು ಯೂಸ್ ಮಾಡಿದ್ರು 3 ವಿವೋನ ಫೋನ್ ನಾನು. ಬಟ್ ಇವು ನಾವು ಬೇಕಾದಂಗೆ ರಫಾಗಿ ಯೂಸ್ ಮಾಡೋಕೆ ಬರ್ತಾವೆ. ಯಾಕಂದ್ರೆ ನಾನು ಗಿಡದಾಗ ಅಲ್ಲೆಲ್ಲ ವಿಡಿಯೋ ಅಪ್ಲೋಡಿಗೆ ಇಟ್ಟಿರ್ತೀನಲ್ಲ, ಅವಾಗೆಲ್ಲ ಜಾಸ್ತಿ ಹೈಟಿಂದ ಎಲ್ಲ ಬೀಳ್ತಾವೆ, ಏನೂ ಹೋಗಂಗಿಲ್ಲ, ಡಿಸ್ಪ್ಲೇ ಹೋಗಂಗಿಲ್ಲ, ಏನೂ ಇಲ್ಲ. ಈಗ ನಾವು ಎಲ್ಲಿ ಹೊಂಟೇವಿ ಎಲ್ಲಿಲ್ಲ ಅಂಥೇಳಿ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ದಾಂಡೇಲಿ ಅಂತ ಗೊತ್ತಾಗಿರ್ತೈತಿ. ಬಟ್ ನೆಕ್ಸ್ಟ್ ವಿಡಿಯೋಸ್ ಅಂತೂ ಮಸ್ತ್ ಅದಾವೆ. ನೀವು ಮಿಸ್ ಮಾಡಲಾರ್ದ ನೋಡಿ ಸಪೋರ್ಟ್ ಮಾಡಿರಿ. ನಾವಿಲ್ಲಿ ಅಡ್ವಾನ್ಸನ್ನು ಅಮೌಂಟ್ ಪೇ ಮಾಡಬೇಕಾ, ಅಮೌಂಟ್ ಪೇ ಮಾಡಿ ಇದನ್ನು ಮಾಡಬೇಕಾ. ನಮ್ಮ ಮನೆಯವ್ರು ಅಮೌಂಟ್ನೂ ಕಟ್ಟಿದ್ರೆ ಮತ್ತು ಎಲ್ಲರೂ ಎಷ್ಟು ಜನ ಹೋಗಿರ್ತಾರೆ ಎಲ್ಲರೂ ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡಿ ಅಮೌಂಟ್ ಕೊಟ್ಟು ನಂತರ ಇನ್ನು ರೂಮ್ ಚಾವಿ ಇಸ್ಕೊಂಡು ರೂಮಲ್ಲಿ ಉಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಂತರ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಈಗ ನಾವು ರೋಡ್ ಮಧ್ಯೆ ಬರಬೇಕಾದ್ರೆ ಕೆಲವೊಂದಿಷ್ಟು ಫೋಟೋಗಳನ್ನು ತಗೊಂಡ್ವಿ. ಆ ಫೋಟೋ ಅಂದ್ರೆ ಮಸ್ತ್ ಬಂದವ. ಯಾಕಂದ್ರೆ ಕೆಲವರಿಗೆ ಫೋಟೋ ಅಂದರೆ ಭಾಳ ಇಷ್ಟ ಆಕೈತಿ, ಫೋಟೋ ಸೈಜ್ ಜಾಸ್ತಿ ಇರ್ತೈತಿ. ನಾನು ಏನು ಮಾಡ್ತೇನೆ ಅಂದರೆ ಕೆಲವೊಂದು ಟೈಮ್ ಗೂಗಲೆಲ್ಲ ಸರ್ಚ್ ಮಾಡಿ ಪೋಸ್ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಆಮ್ಯಾಗ ನಾನು ಫೋಟೋ ತಗೋತಿರ್ತೀನಿ. ಯಾಕಂದ್ರೆ ನನಗೆ ಅಷ್ಟೊಂದು ಪೋಸ್ ಏನು ಕೊಡೋಕೆ ಆಗಂಗಿಲ್ಲ. ಯಾರಿಗಾದರೂ ಕೆಲವೊಂದಿಷ್ಟು ಪೋಸ್ ಇಷ್ಟ ಆಗ್ಬೋದು ಅಂಥೇಳಿ ನಾನು ಫೋಟೋನ ಶೇರ್ ಮಾಡ್ಕೋತೀನಿ. ಇದರಲ್ಲಿ ನಿಮ್ಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಬಟ್ ಜರ್ನಿನೂ ಎಂಜಾಯ್ ಮಾಡಿದ್ವಿ. ಎಲ್ಲಿ ಯಾರಿಗೂ ಏನೂ ವಾಂತಿ ಗೀಂತಿ ಶುರು ಆಗಲಿಲ್ಲ. ನನಗೂ ಕಾರ್ ಅಂದ್ರೆ ಆಗಿ ಬರೋಂಗಿಲ್ಲ. ನಾನು ಅಂದ್ಕೊಂಡಿದ್ನಿ ಎಲ್ಲಿ ನನಗೂ ವಾಂತಿ ಆಕೈತೋ ಅಥವಾ ತಲೆ ತಿರುಗ್ತೈತೋ, ನಾನೇನು ನೇಚರ್ನ ನೋಡೋಕೆ ಆಗಂಗಿಲ್ಲ, ಎಂಜಾಯ್ ಮಾಡೋಕೆ ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ನಿ. ಬಟ್ ದೇವ್ರ ದಯೆಯಿಂದ ಖುಷಿಯಿಂದ ಜರ್ನಿ ಹೋಗಬೇಕಾದ್ರೂ ಖುಷಿಯಿಂದನೇ ಹೋದೀವಿ. ವಾಪಸ್ ಅಲ್ಲಿ ಚನ್ನಬಸವೇಶ್ವರ ದರ್ಶನನ ಮಾಡ್ಕೊಂಡು ಖುಷಿಯಿಂದ ಬಂದೀವಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದು ದೇವ್ರ ದರ್ಶನ ಮಾಡಿದ್ದಂದ್ರೆ ಇನ್ನೂ ಡಬಲ್ ಖುಷಿ ಆಯ್ತು. ಯಾಕಂದ್ರೆ ನಾವು ಹಿಂಗೆ ಮತ್ತಿನ್ನು ನಾವು ಆ ಕಡೆ ಹೊಕ್ಕೇವಿಲ್ಲೋ ಗೊತ್ತಿಲ್ಲ. ಹೋದರೂ ಮತ್ತು ಇಷ್ಟು ಫಸ್ಟ್ ಟೈಮ್ ನಾವೇನು ಹೋಗಿರ್ತೀವಲ್ಲ, ಹೋಗಿ ನಾವೇನು ದರ್ಶನ ಮಾಡಿಕೊಂಡು ಅಲ್ಲಿ ಏನು ಎಂಜಾಯ್ ಮಾಡಿ ಬಂದಿರ್ತೀವಲ್ಲ, ಅದು ಸೆಕೆಂಡ್ ಟೈಮ್ ನಮ್ಗೆ ನಾವೀಗ ಖುಷಿ ಕೊಡಂಗಿಲ್ಲ. ದಾಂಡೇಲಿ ಬಂದಿವಿ, ಇಲ್ಲೇ ರೆಸಾರ್ಟ್ ಮಾಡಿದ್ವಿ. ಇಲ್ಲಿ ಬರಬೇಕಾದ್ರೆ ಹೆವಿ ಟೆನ್ಷನ್ ಆಗ್ಬಿಡ್ತು. ಬಂದಿವಿಲ್ಲ ಬಟ್ ಖುಷಿ ಆಯ್ತು. ನಾವಿಲ್ಲಿ ರೂಮ್ ಮಾಡಿ ರೂಮಿಗೆ ಬರೋಕ್ಕಿಂತ ಮುಂಚೆ ಹಾದಿಯಲ್ಲಿ ಏನಾಯ್ತು ಅಂತಂದ್ರೆ, ನಾವು 10:30 ಅಥವಾ ಪೌಣೆ 11 ಆತಂತ ಅನಿಸ್ತೈತಿ ದಾಂಡೇಲಿ ಬರ್ಬೇಕಾದ್ರೆ. ಅಲ್ಲಿ ನಾವು ಕಾಲ್ ಮಾಡಿದ್ರೆ ಏನು ಫೋನ್ ಪಿಕ್ ಮಾಡ್ತಿಲ್ಲ, ಏನಿಲ್ಲ. ಹೆವಿ ಟೆನ್ಷನ್ ಆಗ್ಬಿಡ್ತು ನನಗೆ. ಮತ್ತು ಅಲ್ಲೇ ನಾವು ಬರೋ ದಾರಿಯಲ್ಲಿ ಗೂಗಲ್ ಹೆಂಗೆ ಅಂತಂದ್ರೆ ಕೆಲವೊಂದು ಟೈಮ್ ನಮ್ಗೆ ಸರಿಯಾಗಿ ಕರ್ಕೊಂಡು ಹೋಗೋ, ಕೆಲವೊಂದು ಟೈಮು ಸಿಕ್ಕಾಪಟ್ಟೆ ಕೈ ಕೊಡ್ತಾವೆ, ಸಿಕ್ಕಾಪಟ್ಟೆ ಆಟ ಆಡಿಸ್ತಾವೆ, ಅಲ್ಲೇ ಇಲ್ಲಿ ಅಂಥೇಳಿ. ಮತ್ತು ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಅಷ್ಟೊಂದು ಗೊತ್ತಾಗಂಗಿಲ್ಲ. ಆದರೂ ಕೇಳ್ಕೊತ ನಾವು ಬರಬೇಕಾದ್ರೆ ಒಬ್ರು ಅಂಕಲ್ ಸಿಕ್ಕರು. ಅವ್ರು ಏನಂತಂದರು, ಇಲ್ಲ ನೀವು ಮೋಸ ಹೋದ್ರಿ, ನಿಮ್ಗೆ ಮೋಸ ಆಯಿತು, ಸುಮ್ಮನೆ ಬೇಡ, ನೀವು ಡೈರೆಕ್ಟ್ ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿರಲ್ಲ ಅಲ್ಲಿ ಹೋಗ್ಬಿಡಿ ಅಂಥೇಳಿ ಅಂತಂದ್ರೆ. ನಂಗೆ ಅನ್ನಿಸ್ತು, ಯಪ್ಪ ಹೀಗೆಲ್ಲ ನಾನು ಆಲ್ರೆಡಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರೋರು ಅಂತಂದ್ರೆ ಈ ನಮೂನಿ ಎಲ್ಲ ಮೋಸ ಮಾಡ್ತಾರಾ ಅಂಥೇಳಿ ನನಗೆ ಖರೇನ ಶಾಕ್ ಆಗಿಬಿಡ್ತು. ಅಲ್ಲೇ ಎಷ್ಟಂದ್ರೆ ಒಂದು ಅರ್ಧ ತಾಸು ತನಕ ವೆಯ್ಟ್ ಮಾಡಿದ್ವಿ. ಅರ್ಧ ತಾಸು ನಮ್ದು ಟೈಮ್ ವೇಸ್ಟ್ ಆಗಿಬಿಡ್ತು. ನನಗನ್ನಿಸ್ತು, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಂಗೆ ಹೆಂಗೆ ಅಂತಂದ್ರೆ ದಾಂಡೇಲಿಗೆ ನಂಗೆ ಬರೋ ಮನಸ್ಸೇ ಇರಲಿಲ್ಲ. ನಮ್ಮ ಮನೆಯವ್ರು ಇಲ್ಲ ಹೋಗೋಣ, ಗೋವಾಕ್ಕೆ ಹೋಗೋದು ಕ್ಯಾನ್ಸಲ್ ಆದಿಂದ ಇಲ್ಲ ಹೋಗೋಣ ಅಂಥೇಳಿ ಅಂದ್ಕೊಂಡೇವಿ, ಇಲ್ಲಾದರೂ ಹೋಗ್ಬರೋಣ ಅಂಥೇಳಿ ಅಂತಂದ್ರೆ. ಅಲ್ಲಿ ನಾನು ಎಷ್ಟಂದ್ರೆ ಒಂದು 3-4 ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಇದನ್ನು ಮಾಡಿದ್ದೆ. ಅದೇ ಟೈಮಿಗೆ ಒಬ್ಬರು ಕಾಲ್ ಮಾಡಿದ್ರು
ಬೈದ್ಬಿಟ್ಟೆ ನಾನು ಡೈರೆಕ್ಟಾಗಿ. ನೀವು ನಮ್ದು 500 ರೂಪಾಯಿ 1000 ರೂಪಾಯಿ ತಿಂದು ನೀವೇನು ಕೋಟ್ಯಾಧೀಶ್ವರ ಆಗಂಗಿಲ್ಲ, ನಿಮಗೆ ಕೊಟ್ರೆ ನಾವೇನು ಹಾಳಾಗಿ ಹೋಗಂಗಿಲ್ಲ ಅಂಥೇಳಿ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಮೊದಲು ನಾವು ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡೇವಿ, ಡಿಸಪಾಯಿಂಟ್ ಆಗಬಾರ್ದು. ಯಾಕಂದ್ರೆ ನಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಬಂದೇವಿ, ನಾವು ಖುಷಿಯಿಂದ ಹೋಗಿ ಖುಷಿಯಿಂದ ಬರ್ಬೇಕಂತ ನಾವು ಅಂದ್ಕೊಂಡ್ವಿ. ಬಟ್ ಇದೇನಾಯ್ತಪ್ಪ, ಯಾಕಾದರೂ ಹೋದಿವೇನೋ, ಯಾಕಾದರೂ ಬಂದೀವೇನೋ ಅಂತ ಅನ್ಸಾಕತ್ಬಿಡ್ತು ನನಗೆ. ಫುಲ್ ಅಂದ್ರೆ ಫುಲ್ ಬೇಜಾರು, ಟೆನ್ಷನು. ನಂಗೆ ಸ್ವಲ್ಪ ಟೆನ್ಷನ್ ಶುರು ಆದ್ರೆ ತಲೆನೂ ಶುರು ಆಗ್ಬಿಡ್ತೈತಿ. ಏನು ಮಾಡ್ಬೇಕಂತ ದಿಕ್ಕ ತೋಚಲಿಲ್ಲ. ಮತ್ತು ಪಾಪ ಅವ್ರು ಎಷ್ಟೊತ್ತು ನಾವು ಒಂದು ಅರ್ಧ ತಾಸು ತನಕ ನಮ್ಮ ಜೊತೆ ನಿಂತು ಕೆಲವೊಂದೆಲ್ಲ ಅವ್ರ ನಂಬರೆಲ್ಲ ಇದನ್ನು ಮಾಡಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಏನೇನೋ ನಮ್ಗೆ ಹೆಲ್ಪ್ ಮಾಡೋಕೆ ಎಷ್ಟೆಲ್ಲ ಟ್ರೈ ಮಾಡಿದರು. ಬಟ್ ಲಾಸ್ಟಿಗೆ ಮತ್ತು ನಾವು ಅಂದ್ಕೊಂಡಂಗನ ಆಯಿತು. ಅದೊಂದು ಖುಷಿ ಆಯಿತು. ಕೊನೆಗೂ ಬಂದು ರೂಮಲ್ಲಿ ಉಳ್ಕೊಂಡ್ವಿ. ಇಲ್ಲಿ ನಾನು ಫೋಟೋ ತಗೊಂಡೆನಲ್ಲ, ಇದರಲ್ಲಿ ನಿಮ್ಗೆ ಯಾವ ಫೋಟೋ ಇಷ್ಟ ಆಯ್ತು ಅಂತ ಹೇಳ್ರಿ. ನಾನಿಲ್ಲಿ ಫೋಟೋನ ಶೇರ್ ಮಾಡೋದೇನೆ ಅಂತಂದ್ರೆ, ಈಗ ಫೋನಲ್ಲಿ ಫೋನ್ ಸ್ಟೋರೇಜ್ ಆಕೈತಿ, ಡಿಲೀಟ್ ಮಾಡಿಬಿಡ್ತೀವಿ ನಾವು ಫೋಟೋನ. ಪೆನ್ಡ್ರೈವ್ ಇತ್ತು, ಪೆನ್ಡ್ರೈವ್ ಎಲ್ಲಿ ಮಿಸ್ ಆಗೈತೆ ಅಂತ ಗೊತ್ತಿಲ್ಲ. ಕಂಡಾಪಟ್ಟೆ ರೊಕ್ಕ ಕೂಡ ತೊಗೊಂಡಿದ್ನಿ. ಪೆನ್ಡ್ರೈವ್ ಇದ್ರೆ ಪೆನ್ಡ್ರೈವಲ್ಲಿ ಹಾಕಿ ಇಡ್ಬೋದಿತ್ತು. ಬಟ್ ಇಲ್ಲೆಲ್ಲ ಹಂಗಾಗಿ ಇಲ್ಲಿ ಹಾಕಿದ್ರೆ ಇವು ಲೈಫ್ ಲಾಂಗ್ ಉಳಿತಾವ ಅಂತೇಳಿ ನಾನು ಫೋಟೋನ ಶೇರ್ ಮಾಡಕತ್ತೀನಿ. ನಾನು ಹೇಳಿದ್ನೆಲ್ಲ ಕೆಲವೊಂದು ಪೋಸ್ಟ್ತಿ ಕೊಟ್ಟಿರ್ತೀವಿ, ಅವು ನಿಮ್ಗೆ ಯಾರಿಗಾದರೂ ಇಷ್ಟ ಆದ್ರೆ ನೀವು ಟ್ರೈ ಮಾಡ್ಬೋದು ಅಂಥೇಳಿ. ಬಟ್ ಹಿಂಗೆ ಏನಾದರೂ ಚಲೋ ಅರ್ಬಿ ಹಾಕೊಂಡಾಗ ಫೋಟೋ ತಗೋಬೇಕಂತ ಅನಿಸ್ತೈತಿ. ಇದು ಈ ಲೆಹೆಂಗಾ ಬಗ್ಗೆ ಕೇಳಿದ್ರಿ, ಡ್ರೆಸ್ ಚಂದ ಐತಿ, ಎಲ್ಲಿ ತೊಗೊಂಡಿರಿ ಅಂತೇಳಿ. ನಾನು ಇದನ್ನು ಅಜ್ಮೀರ ರಿಟೇಲಲ್ಲಿ ತೊಗೊಂಡೀನಿ, ಪ್ರಮೋಷನ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ರೇಟ್ ಜಾಸ್ತಿ ಐತಿ. ನಿಮ್ಗೆ ಎಲ್ಲಂದ್ರೆ ಮೀಶೋ ಶಾಪ್ಸಿ ಬೇಡ, ನಾನು ಮೀಶೋನ ರೆಫರ್ ಮಾಡ್ತೀನಿ. ಮೀಶೋಲ್ಲಿ ಐತಿ, ಸರ್ಚ್ ಮಾಡಿ ನೋಡಿರಿ, ನಿಮ್ಗೆ ಸಿಗ್ಬೋದು. ಕಲರ್ ಕಾಂಬಿನೇಷನ್ ಮಸ್ತ್ ಐತಿ. ಅದಕ್ಕೆ ದುಪ್ಪಟ್ಟ ಬಂದಿತ್ತೇನಿಲ್ಲ ನಂಗೆ ಅದು ಗೊತ್ತಿಲ್ಲ, ದುಪ್ಪಟ್ಟ ಇಲ್ಲ ಅದ್ರ ಜೊತೆ. ಬಟ್ ಅದೇ ಥರ ನೆಟ್ ಆಗ್ಬೇಕಂದ್ರೆ ಮಸ್ತ್ ಇರ್ತೈತಿ. ಇದು ಲೆಹೆಂಗಾ ಅಲ್ಲ, ನಾವು ಲೆಹೆಂಗಾ ಥರನೂ ವೇರ್ ಮಾಡ್ಬೋದು, ಹಿಂಗೆ ಗೌನ್ ಥರನೂ ಹಾಕೋಬೋದು. ಬಟ್ ಇದಕ್ಕೆ ಸ್ಲೀವ್ ಇರಲಿಲ್ಲ, ಒಂದು ಸ್ಲೀವ್ ಅದು ಎಲ್ಲಿದೆ ಏನೋ ಅದ್ರೊಳಗಿನ ಬಟ್ಟೆ ತೆಗೆದು ಸ್ಲೀವ್ ಹಚ್ಚೇನ ಅದಕ್ಕೆ. ಬಟ್ ಅದಷ್ಟು ನೀಟಾಗಿ ಬಂದಿಲ್ಲ. ಹಾಗಾಗಿ ಅದರ ಮ್ಯಾಗ ನಾನು ದುಪ್ಪಟ್ಟ ಹಾಕ್ಕೊಂಡಿದ್ನಿ. ಕೆಲವರು ಕಮೆಂಟಲ್ಲಿ ಕೇಳಿದ್ರಿ ದುಪ್ಪಟ್ಟ ಯಾಕೆ ಹಾಕ್ಕೊಂಡಿರಿ ಅಂಥೇಳಿ. ಅದು ಹೆಂಗಂತಂದ್ರೆ ಹಿಂದೆ ನೀವು ನೋಡ್ಬೋದು, ನೀನು ವಿಡಿಯೋ ಫೋಟೋದಲ್ಲೈತಿ, ಹಿಂದಿನ ನೆಕ್ ಕ್ರಾಸ್ ಮ್ಯಾಗ ಐತಿ.